ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮೀ ಸಮುದ್ರದ ಮಥನದ ಟೈಮಲ್ಲಿ ಹುಟ್ಟಿ ಬಂದವಳು ಅಂತ ಹೇಳಿ ನಂಬ್ತೀವಿ. ಲಕ್ಷ್ಮಿ ಬರೋ ದಿವಸ ಮನೆಯನ್ನೆಲ್ಲ ಶುದ್ಧ ಮಾಡಿ ಅವಳನ್ನು ಮನೆಯಲ್ಲಿ ಕರೆಸ್ಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದು ನಮಗೆ ಧಾರ್ಮಿಕವಾಗಿಯೂ ಕೂಡ ಒಂದು ಸಮೃದ್ಧಿಯನ್ನು ತಂದು ಕೊಡುವಂಥದ್ದು. ಹಾಗೆ ಲಕ್ಷ್ಮೀ ಪೂಜೆಯ ದಿವಸ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿಯೂ ಕೂಡ ಪೂಜೆಯನ್ನು ಮಾಡಿ ಎಲ್ಲರಿಗೂ ಸಿಹಿಯನ್ನು ಹಂಚಲಾಗುತ್ತೆ. ಮಲೆನಾಡಿನಲ್ಲಿ ಈಗ ಅಡಿಕೆ ಬೆಳೆ ಬಂದಿರುತ್ತೆ, ಹಾಗಾಗಿ ಅಡಿಕೆಯನ್ನು ಬೇಯಿಸಿರ್ತಾರೆ. ಆ ಅಡಿಕೆಯನ್ನು ರಾಶಿ ಹಾಕಿ ರಾಶಿ ಪೂಜೆ ಅಂತ ಹೇಳಿ, ಅಂದರೆ ಅಡಿಕೆ ಲಕ್ಷ್ಮಿ ಅನ್ನೋ ನಂಬಿಕೆಯಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ. ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.